ಹಾಯ್ ಸ್ಟೂಡೆಂಟ್ಸ್, ಎಲ್ರಿಗೂ ಜ್ಞಾನಸಾಗರ ಕಾಮರ್ಸ್ ಟೋಟಲ್ಗೆ ಸ್ವಾಗತ ಸುಸ್ವಾಗತ. ಸ್ಟೂಡೆಂಟ್ಸ್, ನಾವು ಲಾಸ್ಟ್ ವಿಡಿಯೋದಲ್ಲಿ ರೇಷಿಯೋ ಅನಾಲಿಸಿಸ್ ಚಾಪ್ಟರ್ನ ತೊಗೊಂಡು ಒನ್ ವಿಡಿಯೋದಲ್ಲಿ 5 ರೇಷಿಯೋಸನ್ನು ನೋಡಿದ್ದೀವಿ. ಇನ್ನೊಂದು ವಿಡಿಯೋದಲ್ಲಿ 5 ರೇಷಿಯೋಸನ್ನು ನೋಡಿದ್ದೀವಿ ಲಾಸ್ಟ್ ವಿಡಿಯೋದಲ್ಲಿ. ಇಲ್ಲಿ ತನಕ ನಮಗೆ ರೇಷಿಯೋ ಅನಾಲಿಸಿಸ್ ಕಡೆಯಿಂದ ಟೋಟಲ್ ರೇಷಿಯೋ ಒಂದು ಕರೆಂಟ್ ರೇಷಿಯೋ ನೋಡಿದ್ವಿ, ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲೈಬಿಲಿಟೀಸ್. ಸೆಕೆಂಡ್ ಕ್ವಿಕ್ ರೇಷಿಯೋ, ಕ್ವಿಕ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲೈಬಿಲಿಟೀಸ್. Debt equity ratio, long term debt divided by shareholder fund. Proprietary ratio, shareholder fund divided by total assets. Net profit, gross profit, operating profit, operating cost ratio. Next stock turnover ratio ಮತ್ತು debtors turnover ratio ನೋಡಿದ್ವಿ. ನೆಕ್ಸ್ಟ್ ಅದ್ರ ಮುಂದಿನ ಪಾರ್ಟನ್ನು ನೋಡೋಣ ಇವತ್ತು. ಅದಕ್ಕಿಂತ ಮೊದಲು ಎಲ್ರಿಗೂ ಒಂದು ರಿಕ್ವೆಸ್ಟ್ ಏನಂದರೆ, ಯಾರಾದರೂ ಸ್ಟೂಡೆಂಟ್ಸ್ ನಮ್ಮದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡೋಂಥ ವಿಡಿಯೋಗಳು ಎಲ್ಲರೂ ನಿಮಗೆ ತಲುಪಬೇಕಾದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಎಲ್ಲರೂ ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ನಮ್ಮದು ರೇಷಿಯೋ ಬಂದುಬಿಟ್ಟು ಲಾಸ್ಟ್ ರೇಷಿಯೋ ನಿಮ್ಮದು 10th ಒನ್ ಏನಿತ್ತಂದರೆ ಡೆಟರ್ಸ್ ಟರ್ನ್ ಓವರ್ ರೇಷಿಯೋ ಇತ್ತು. ಆ ಡೆಟರ್ಸ್ ಟರ್ನ್ ಓವರ್ ರೇಷಿಯೋ ಏನಾದರೂ ನಿಮ್ಮ ಕ್ಯಾಲ್ಕುಲೇಷನಲ್ಲಿ ಇತ್ತಂದರೆ ಅದರ ನೆಕ್ಸ್ಟ್ ಮುಂದಿನ ಪಾರ್ಟು ಎವರೇಜ್ ಕಲೆಕ್ಷನ್ ಪೀರಿಯಡ್ ಅಂತ ಬರುತ್ತೆ. ಎವರೇಜ್ ಕಲೆಕ್ಷನ್ ಪೀರಿಯಡ್. ಆ ಡೆಟರ್ಸ್ ಟರ್ನ್ ಓವರ್ ರೇಷಿಯೋನ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡೋದಿದೆ. ಇಲ್ಲಿ ಏನಾಗುತ್ತೆ ಅಂದರೆ 365 ಡಿವೈಡೆಡ್ ಬೈ ಡೆಟರ್ಸ್ ಟರ್ನ್ ಓವರ್ ರೇಷಿಯೋ ಫಾರ್ಮುಲಾನ ತಗೋಬೇಕು. ಸಿಂಪಲ್ ಸ್ಟೂಡೆಂಟ್ಸ್, ಏನಂದರೆ ಡೆಟರ್ಸ್ ಟರ್ನ್ ಓವರ್ ರೇಷಿಯೋ ನಾರ್ಮಲ್ ಆಗಿ ಲಿಂಕ್ ಇರೋದು ಡೆಟರ್ಸ್ಗಳಿಗೆ ಲಿಂಕ್ ಇರುತ್ತೆ. ಡೆಟರ್ಸ್ ಅಂದರೆ ನಮ್ಗೆ ಅಮೌಂಟ್ ಕೊಡಬೇಕಾಗಿರೋರು, ಅದಕ್ಕೆ ಎಷ್ಟು ಡೇಸಲ್ಲಿ ನಮ್ದನ್ನು ಟರ್ನ್ ಓವರ್ ಆಗುತ್ತೆ ಅಂತ ಡೇಸಲ್ಲಿ ಕ್ಯಾಲ್ಕುಲೇಷನ್ ಮಾಡೋದಿರುತ್ತಿದೆ. ಸಿಂಪಲ್ ಫಾರ್ಮುಲಾ ನಿಮ್ಮದು ಡೆಟರ್ಸ್ ಟರ್ನ್ ಓವರ್ ರೇಷಿಯೋ ಆಲ್ರೆಡಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರಂದ್ರೆ 365 ಡಿವೈಡೆಡ್ ಬೈ ಡೆಟರ್ಸ್ ಟರ್ನ್ ಓವರ್ ರೇಷಿಯೋ 365 ತೊಗೋಬೇಕು. ಆಮೇಲೆ ನೀವು ಹಿಂದಿನ ರೇಷಿಯೋಲ್ಲಿ ಡೆಟರ್ಸ್ ಟರ್ನ್ ಓವರ್ ರೇಷಿಯೋನ ಏನು ಕ್ಯಾಲ್ಕುಲೇಷನ್ ಮಾಡಿರ್ತಿರಲ್ಲ ಆ ಡೆಟರ್ಸ್ ಟರ್ನ್ ಓವರ್ ರೇಷಿಯೋನ ತೊಗೊಂಡು ಯೂಸ್ ಮಾಡ್ಕೊಂಡು ಇದನ್ನು ಆನ್ಸರನ್ನು ಡೇಸಲ್ಲಿ ಮೆನ್ಷನ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ. 12th ಒನ್ ಬಂದುಬಿಟ್ಟು ಇಂಟ್ರೆಸ್ಟಿಂಗ್ ರೇಷಿಯೋ. ಇದು ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷಿಯೋ. ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷಿಯೋ ಅಂದರೆ ಸಿಂಪಲ್ ಆಗಿ ನಮ್ಮದು ಬಿಸ್ನೆಸ್ಸಲ್ಲಿ ಯಾವುದೋ ಬಿಸ್ನೆಸ್ ತೊಗೋತಾ ಇದ್ದೀನಿ ನಾನು, ರಾಮ್ ಟ್ರೇಡರ್ಸ್ ಅಂತ. ಕ್ರೆಡಿಟರ್ಸ್ ಕ್ರಿಯೇಟ್ ಆಗೋದು ನಮ್ಮ ಬಿಸ್ನೆಸ್ಸಲ್ಲಿ ಯಾವಾಗ ನಾವು ಕ್ರೆಡಿಟ್ ಪರ್ಚೇಸ್ ಮಾಡಿರ್ತೀವಿ ಆವಾಗ ಕ್ರೆಡಿಟರ್ಸ್ ಕ್ರಿಯೇಟ್ ಆಗ್ತಾರೆ. ಅದಕ್ಕೆ ಈ ಫಾರ್ಮುಲಲ್ಲಿ ಇವ್ರು ಮೆನ್ಷನ್ ಮಾಡಿರೋದು ಕ್ರೆಡಿಟ್ ಪರ್ಚೇಸ್. ಇಂಟ್ರೆಸ್ಟಿಂಗ್ ರೇಷಿಯೋ ಇದು ಕ್ರೆಡಿಟ್ ಪರ್ಚೇಸ್ ಡಿವೈಡೆಡ್ ಬೈ ಎವರೇಜ್ ಕ್ರೆಡಿಟರ್ಸ್. ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ಏನಂದರೆ ಈ ಫಾರ್ಮುಲಾ ಕ್ರೆಡಿಟ್ ಪರ್ಚೇಸ್ ಡಿವೈಡೆಡ್ ಬೈ ಎವರೇಜ್ ಕ್ರೆಡಿಟರ್ಸ್. ನಿಮ್ಮ ಪ್ರಾಬ್ಲಮ್ದಲ್ಲಿ ಇಲ್ಲ ಏನಾದರೂ ನಿಮ್ಮನ್ನ ಬಿಫೋರ್ ಹೇಳಿದ್ದೆ, ನಿಮ್ಮದು ರೇಷಿಯೋ ಕ್ಯಾಲ್ಕುಲೇಷನ್ ಏನಾದರೂ ಕ್ವಶನ್ ಎಕ್ಸಾಮಿಗೆ ಬಂತಂದರೆ ಬಂದೇ ಬರುತ್ತೆ. ಮ್ಯಾನೇಜ್ಮೆಂಟ್ ಅಕೌಂಟಲ್ಲಿ ಬಂದಾಗ ನಿಮಗೆ ಕ್ವಶನ್ ಏನಿರುತ್ತೆ ಅಂದರೆ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟ್ ಇರುತ್ತೆ. ನಿಮ್ಮದು ಪರ್ಚೇಸು ಟ್ರೇಡಿಂಗ್ ಅಕೌಂಟಲ್ಲಿ ಕೊಟ್ಟಿರ್ತಾರೆ. ಏನಾದರೂ ಟೋಟಲ್ ಪರ್ಚೇಸ್ ಅಂತ ಕೊಟ್ಟು ಕ್ಯಾಶ್ ಪರ್ಚೇಸ್ ಏನಾದರೂ ಕೊಟ್ಟಿದ್ರೆ ನಾವು ಏನು ಮಾಡ್ಕೋಬೇಕಂದ್ರೆ ಕ್ರೆಡಿಟ್ ಪರ್ಚೇಸನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಕ್ರೆಡಿಟ್ ಪರ್ಚೇಸ್ ಈಕ್ವಲ್ ಟು ಟೋಟಲ್ ಪರ್ಚೇಸ್ ಮೈನಸ್ ಕ್ಯಾಶ್ ಪರ್ಚೇಸ್. ಏನಾದರೂ ಕ್ಯಾಶ್ ಪರ್ಚೇಸ್ ಕೊಟ್ಟರೆ, ಕ್ಯಾಶ್ ಪರ್ಚೇಸ್ ಇದ್ದಿದ್ದಿಲ್ಲ, ಬರೀ ಕ್ರೆಡಿಟ್ ಸೇಲ್ಸೇ ಇತ್ತು, ಬರೀ ಟೋಟಲ್ ಪರ್ಚೇಸೇ ಇತ್ತು ಅಂದರೆ ಅದನ್ನೇ ನಾವು ಫುಲ್ ಪರ್ಚೇಸೇ ಕ್ರೆಡಿಟ್ ಪರ್ಚೇಸ್ ಅಂತ ತಿಳ್ಕೊಬೋದು. ಕ್ಯಾಶ್ ಪರ್ಚೇಸ್ ಏನಾದರೂ ಇದ್ದರೆ ಆ ಕ್ಯಾಶ್ ಪರ್ಚೇಸನ್ನು ಟೋಟಲ್ ಪರ್ಚೇಸಲ್ಲಿ ಮೈನಸ್ ಮಾಡ್ಕೊಳ್ಳಿ. ಮೈನಸ್ ಮಾಡ್ಕೊಂಡು ಬಂದಿರೋಂಥ ಅಮೌಂಟೇ ನಿಮ್ಮದು ಕ್ರೆಡಿಟ್ ಪರ್ಚೇಸು ಡಿವೈಡೆಡ್ ಬೈ ಎವರೇಜ್ ಕ್ರೆಡಿಟರ್ಸ್. ಮೀನಿಂಗ್ ಏನಂದರೆ ಎವರೇಜ್ ಕ್ರೆಡಿಟರ್ಸ್ ಈಕ್ವಲ್ ಟು ಓಪನಿಂಗ್ ಕ್ರೆಡಿಟರ್ಸ್ ಪ್ಲಸ್ ಓಪನಿಂಗ್ ಬಿಲ್ಸ್ ರಿಸೀವೇಬಲ್. ಓಪನಿಂಗ್ ಕ್ರೆಡಿಟರ್ಸ್ ಜೊತೆ ಓಪನಿಂಗ್ ಬಿಲ್ಸ್ ಪೇಬಲನ್ನು ಪ್ಲಸ್ ಮಾಡ್ಕೋಬೇಕು. ಹಾಗೆ ಕ್ಲೋಸಿಂಗ್ ಕ್ರೆಡಿಟರ್ಸ್ ಪ್ಲಸ್ ಕ್ಲೋಸಿಂಗ್ ಬಿಲ್ಸ್ ಪೇಬಲ್. ಇವು 4 ಪ್ಲಸ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮಗೆ ಬರೋಂಥ ಆನ್ಸರೇ ನಿಮ್ಮದು ಎವರೇಜ್ ಕ್ರೆಡಿಟರ್ಸ್. ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಡೆಟರ್ಸ್ ಟರ್ನ್ ಓವರ್ ರೇಷಿಯೋ ಹೇಳುವಾಗ ನಾನು ಕ್ಲಿಯರಾಗಿ ಹೇಳಿದ್ದೆ ನಿಮ್ಗೆ. ಡೆಟರ್ಸ್ ಟರ್ನ್ ಓವರ್ ರೇಷಿಯೋ ಹೇಳುವಾಗ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಎವರೇಜ್ ಡೆಟರ್ಸ್ ಅಂತ ನಾವೇನು ತೊಗೊಂಡಿದ್ವಿ ಆ ಕ್ರೆಡಿಟ್ ಎವರೇಜ್ ಡೆಟರ್ಸ್ ಕ್ಯಾಲ್ಕುಲೇಷನ್ ಮಾಡುವಾಗ ನಾವೇನು ಮಾಡ್ಕೊಂಡ್ವಿ ಅಂದರೆ ಓಪನಿಂಗ್ ಡೆಟರ್ಸ್ ಪ್ಲಸ್ ಬಿಲ್ಸ್ ರಿಸೀವೇಬಲ್, ಕ್ಲೋಸಿಂಗ್ ಡೆಟರ್ಸ್ ಪ್ಲಸ್ ಬಿಲ್ಸ್ ರಿಸೀವೇಬಲ್ ತೊಗೊಂಡಿವಿ. ಹಾಗೆ ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷಿಯೋ ಮಾಡುವಾಗ ಏನು ಮಾಡಬೇಕಂದ್ರೆ ಕ್ರೆಡಿಟ್ ಪರ್ಚೇಸ್ ತೊಗೊಂಡು ಡಿವೈಡೆಡ್ ಬೈ ಎವರೇಜ್ ಕ್ರೆಡಿಟರ್ಸ್ ಮಾಡುವಾಗ ಓಪನಿಂಗ್ ಕ್ರೆಡಿಟರ್ಸ್ ಪ್ಲಸ್ ಅದ್ರ ಜೊತೆ
ಓಪನಿಂಗ್ ಬಿಲ್ಸ್ ಪೇಬಲನ್ನು ಆ್ಯಡ್ ಮಾಡ್ಕೊಂಡು ಪ್ಲಸ್ ಕ್ಲೋಸಿಂಗ್ ಕ್ರೆಡಿಟರ್ಸು ಅದ್ರ ಜೊತೆ ಬಿಲ್ಸ್ ಪೇಬಲ್. ಯಾಕಂದರೆ ಈ ಬಿಲ್ಸ್ ಪೇಬಲ್ ಅನ್ನೋದು ಕ್ರೆಡಿಟರ್ಸಿಗೆ ಲಿಂಕ್ ಇರುತ್ತೆ. ಅಂದರೆ ಓಪನಿಂಗ್ ಕ್ರೆಡಿಟರ್ಸ್ ನಮಗೆ ಫುಲ್ ಅಮೌಂಟ್ ಬರಬೇಕಂದ್ರೆ ಅದ್ರ ಜೊತೆ ಓಪನಿಂಗ್ ಬಿಲ್ಸ್ ಪೇಬಲ್ನ ಆ್ಯಡ್ ಮಾಡ್ಕೋಬೇಕು ನಾವು. ಕ್ಲೋಸಿಂಗ್ ಕ್ರೆಡಿಟರ್ಸ್ನು ಫುಲ್ ಬರಬೇಕಂದ್ರೆ ಅದ್ರ ಜೊತೆ ಕ್ಲೋಸಿಂಗ್ ಬಿಲ್ಸ್ ಪೇಬಲ್ನ ಆ್ಯಡ್ ಮಾಡ್ಕೊಂಡ್ರೆ ಟೋಟಲ್ ಆಗುತ್ತೆ. ಅದು ಡಿವೈಡೆಡ್ ಬೈ 2 ಮಾಡ್ಕೊಂಡ್ರೆ ನಿಮ್ಗೆ ಏನು ಬರುತ್ತೆ ಅಂದರೆ ಎವರೇಜ್ ಕ್ರೆಡಿಟರ್ಸ್ ಬರುತ್ತೆ. ಏನಾದರೂ ನೀವು ಬರೀ ಕ್ವಶನ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ರೆ ಅಂದರೆ 2 ಕ್ಲೋಸಿಂಗೇ ಇರುತ್ತೆ. ನಿಮಗೆ 2 ಕ್ಲೋಸಿಂಗ್ ಇದ್ದರೆ ಡಿವೈಡೆಡ್ ಬೈ 2 ಮಾಡೋ ನೆಸಸರಿ ಇಲ್ಲ. 2 ಕ್ಲೋಸಿಂಗನ್ನು ಅಮೌಂಟನ್ನು ತೊಗೊಂಡು, ಇಲ್ಲಾಂದ್ರೆ ಒಂದೇ ಕೊಟ್ಟಿದ್ರೆ ಅಂದ್ರೆ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಓಪನಿಂಗ್ ಕ್ಲೋಸಿಂಗ್ ಯಾವಾಗ ಬರುತ್ತೋ ಅವಾಗ ಎವರೇಜ್ ತೊಗೊಳ್ಳೋಂಥ ನೆಸಸರಿ ಬರುತ್ತೆ. ಬರೀ ಕ್ಲೋಸಿಂಗ್ ಕೊಟ್ಟರೆ ಆ ಕ್ಲೋಸಿಂಗ್ ಕೊಟ್ಟಿರೋಂಥ ಅಮೌಂಟನ್ನು ಅವರು ಕ್ರೆಡಿಟರ್ಸೇ ಒಂದೇ ಸಿಂಗಲ್ ಅಮೌಂಟ್ ಕೊಟ್ಟಿರ್ಬೋದು, ಬಿಲ್ಸ್ ಪೇಬಲೇ ಒಂದೇ ಕೊಟ್ಟಿರ್ಬೋದು, ಇಲ್ಲಾಂದ್ರೆ ಎರಡೂ ಕ್ಲೋಸಿಂಗ್ ಕೊಟ್ಟಿರ್ಬೋದು. ಕ್ರೆಡಿಟರ್ಸ್ ಕ್ಲೋಸಿಂಗು ಮತ್ತು ಬಿಲ್ಸ್ ಪೇಬಲ್ನ ಕ್ಲೋಸಿಂಗಿಗೆ ಕೊಟ್ಟಿದ್ರು ಅಂದ್ರೆ ಅವೆರಡು ಕ್ಲೋಸಿಂಗನ್ನು ಪ್ಲಸ್ ಮಾಡ್ಕೊಂಡ್ರೆ ಆಲ್ರೆಡಿ ಎವರೇಜಲ್ಲೇ ಇರುತ್ತೆ. ಅದು ಅದೇ ಎವರೇಜ್ ಅಂತ ತಿಳ್ಕೊಂಡು ಡಿವೈಡ್ ಮಾಡ್ಕೋಬೇಕು. ಬಂದಿದ್ದ ಆನ್ಸರನ್ನು ಟೈಮ್ಸಲ್ಲಿ ಎಂಟ್ರಿ ಮಾಡಬೇಕು. ಯಾಕಂದರೆ ಟರ್ನ್ ಓವರ್ ರೇಷೋ ಎಲ್ಲ ಟರ್ನ್ ಓವರ್ ರೇಷೋವನ್ನು ಟೈಮ್ಸಲ್ಲಿ ಮೆನ್ಷನ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ರೇಷೋ ಬಂದುಬಿಟ್ಟು ಇದಕ್ಕೆ ಕನೆಕ್ಷನ್ ಇರೋಂಥ ರೇಷೋ 13th one, ಎವರೇಜ್ ಪೇಮೆಂಟ್ ಪೀರಿಯಡ್. ಹೇಗೆ ಡೇಟರ್ಸ್ದು ಟರ್ನ್ ಓವರ್ ರೇಷೋಕ್ಕೆ ಎವರೇಜ್ ಕಲೆಕ್ಷನ್ ಪೀರಿಯಡ್ ಅಂತಿತ್ತಲ್ಲ, ಇದ್ರದ್ದು ಎವರೇಜ್ ಪೇಮೆಂಟ್ ಪೀರಿಯಡ್. ಇಂಟ್ರೆಸ್ಟಿಂಗ್ ಇದು. ಆಲ್ರೆಡಿ ನೀವು ಕ್ರೆಡಿಟ್ ಟರ್ನ್ ಓವರ್ ರೇಷೋನ ಕ್ಯಾಲ್ಕುಲೇಷನ್ ಮಾಡಿದರೆ ಇದು ತುಂಬ ಈಸಿ. 365 ಡಿವೈಡೆಡ್ ಬೈ ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷೋ. ವೆರಿ ಇಂಟ್ರೆಸ್ಟಿಂಗ್ ಮತ್ತು ಈಸಿ ಇದೆ ಇದು. ಆಲ್ರೆಡಿ ನೀವು ಕ್ರೆಡಿಟ್ ಟರ್ನ್ ಓವರ್ ರೇಷೋನ ಮಾಡಿರ್ತೀರಿ. 365 ಡಿವೈಡೆಡ್ ಬೈ ಎವರೇಜ್ ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷೋದ್ರಿಂದ ಡಿವೈಡ್ ಮಾಡಿದ್ರೆ ಬರೋ ಆನ್ಸರನ್ನು ಡೇಸಲ್ಲಿ ಬರೀಬೇಕು. ಇಂಟ್ರೆಸ್ಟಿಂಗ್ ಇದು. ನೆಕ್ಸ್ಟ್ ಬಂದುಬಿಟ್ಟು 14th ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷೋ. ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷೋ 14th ಒನ್ನು. ಇದು ಫಾರ್ಮುಲಾ ಬಂದುಬಿಟ್ಟು ಸೇಲ್ಸ್ ಡಿವೈಡೆಡ್ ಬೈ ವರ್ಕಿಂಗ್ ಕ್ಯಾಪಿಟಲ್. ಇಂಟ್ರೆಸ್ಟಿಂಗ್ ಏನಂದರೆ ಆಲ್ರೆಡಿ ನಿಮಗೆ ಟ್ರೇಡಿಂಗ್ ಅಕೌಂಟ್ ಕ್ವಶನ್ ಇತ್ತಂದರೆ ನಾವು ಸೇಲ್ಸನ್ನು ಈಸಿಯಾಗಿ ತೊಗೋಬೋದು ಆ ಟ್ರೇಡಿಂಗ್ ಅಕೌಂಟನಿಂದ. ಈಗ ವರ್ಕಿಂಗ್ ಕ್ಯಾಪಿಟಲ್ ವರ್ಕಿಂಗ್ ನೋಟ್ ಏನಂದರೆ ವರ್ಕಿಂಗ್ ಕ್ಯಾಪಿಟಲ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲೈಬಿಲಿಟೀಸ್. ವೆರಿ ಇಂಟ್ರೆಸ್ಟಿಂಗ್ ಸ್ಟೂಡೆಂಟ್ಸ್. ಇದು ಆಲ್ರೆಡಿ ನೀವು ಯಾವುದೇ ಪ್ರಾಬ್ಲಮ್ ತಗೋರಿ ಅಲ್ಲಿ ಕ್ಯಾಲ್ಕುಲೇಷನ್ ರೇಷೋಸ್ ಅಂತ ಬಂದರೆ ಒಂದು ರೇಷೋ ಕಂಪಲ್ಸರಿ ಇತ್ತು, ಅದು ಕರೆಂಟ್ ರೇಷೋ. ಕ್ಯಾಲ್ಕುಲೇಷನ್ ಮಾಡೋಕೆ ಹೇಳಿದ್ದೆ ನಾನು ನಿಮ್ಗೆ. ಕರೆಂಟ್ ರೇಷೋ ಫಾರ್ಮುಲಾ ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲೈಬಿಲಿಟೀಸ್ ಅಂತ ಏನಿರುತ್ತೆ ಅಲ್ಲೇ ನೀವು ಆಲ್ರೆಡಿ ವರ್ಕಿಂಗ್ ನೋಟ್ ಮಾಡ್ಕೊಂಡಿರ್ತಿರೋದು. ಟೋಟಲ್ ಕರೆಂಟ್ ಅಸೆಟ್ ಎಷ್ಟು ಮತ್ತು ಟೋಟಲ್ ಕರೆಂಟ್ ಲೈಬಿಲಿಟೀಸ್ ಎಷ್ಟು ಅಂತ. ಆ ಟೋಟಲ್ ಕರೆಂಟ್ ಅಸೆಟ್ಸನ್ನು ಇಲ್ಲಿ ತೊಗೊಂಬಂದು ಆ ಟೋಟಲ್ ಕರೆಂಟ್ ಲೈಬಿಲಿಟೀಸ್ನೊಳಗೆ ಮೈನಸ್ ಮಾಡ್ಕೊಂಡು ಟೋಟಲ್ ಕರೆಂಟ್ ಅಸೆಟ್ಸಲ್ಲಿ ಕರೆಂಟ್ ಲೈಬಿಲಿಟೀಸ್ಗಳನ್ನು ನೀವು ಮೈನಸ್ ಮಾಡಿದ್ರೆ ಬರೋಂಥ ಆನ್ಸರೇ ನಿಮ್ಮದು ವರ್ಕಿಂಗ್ ಕ್ಯಾಪಿಟಲ್. ಸೇಲ್ಸ್ ಡಿವೈಡೆಡ್ ಬೈ ವರ್ಕಿಂಗ್ ಕ್ಯಾಪಿಟಲ್. ಈ ಸೇಲ್ಸ್ ಡಿವೈಡೆಡ್ ಬೈ ವರ್ಕಿಂಗ್ ಕ್ಯಾಪಿಟಲ್ ಅಂತ ಮಾಡಿದ್ರೆ ಬರೋ ಆನ್ಸರೇ ನಿಮ್ಮದು ವರ್ಕಿಂಗ್ ಕ್ಯಾಪಿಟಲ್ ರೇಷೋ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಗೆ 15th ಒನ್. ವೆರಿ ಇಂಟ್ರೆಸ್ಟಿಂಗ್. ಅಂದರೆ ಈ 15th ಅನ್ನೋದೇ ಮ್ಯಾಕ್ಸಿಮಮ್ ಮುಗಿಬೋದು. ಇನ್ನು ಉಳಿದೀವಿ ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಎಲ್ಲ ಎಕ್ಸ್ಟ್ರಾ. 16th ಒಂದು ಬಂದುಬಿಟ್ಟು ಎಕ್ಸ್ಪೆನ್ಸಸ್ ರೇಷೋ. ಸಾರಿ 15 ಇದು ಎಕ್ಸ್ಪೆನ್ಸಸ್ ರೇಷೋ. ಇಲ್ಲ ಸ್ಟೂಡೆಂಟ್ಸ್, ಎಕ್ಸ್ಪೆನ್ಸಸ್ ರೇಷೋ ಅಂತ ಇದೆ. ಇದು ಯಾವ್ದು ಎಕ್ಸ್ಪೆನ್ಸಸ್ ಅಂತಿಲ್ಲ. ನಿಮ್ಮ ಕ್ವಶನಲ್ಲಿ ಯಾವ್ದು ಎಕ್ಸ್ಪೆನ್ಸಸ್ ರೇಷೋ ಕೇಳಿರ್ತಾರೋ ಆ ಎಕ್ಸ್ಪೆನ್ಸಸ್ಸನ್ನು ಮೇಲೆ ತಗೊಂಡು ಡಿವೈಡೆಡ್ ಬೈ ಸೇಲ್ಸ್ ತೊಗೋಬೇಕು ಇಂಟು 100 ಮಾಡ್ಕೋಬೇಕು. ಎಕ್ಸಾಂಪಲ್, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ರೇಷೋ ಕ್ಯಾಲ್ಕುಲೇಟ್ ಮಾಡಿರಿ. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ತಗೊಳ್ಳಿ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ರೇಷೋ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಈ ಟೈಪ್ ನಿಮ್ಗೆ ಯಾವುದೇ ಎಕ್ಸ್ಪೆನ್ಸಸ್ ಕೊಡಲಿ ಆ ಎಕ್ಸ್ಪೆನ್ಸಸ್ಸಿಗೆ ಡಿವೈಡ್ ಬೈ ಸೇಲ್ಸ್ ಮಾಡ್ಕೊಂಡು ಇಂಟು 100 ನೀವೇನಾದರೂ ಮಾಡಿದ್ರೆ ಯಾವುದೇ ಎಕ್ಸ್ಪೆನ್ಸಸ್ ರೇಷೋನು ಕೇಳ್ಬೋದು ನಿಮ್ಗೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅನ್ಬೋದು, ಆಫೀಸ್ ಅವ್ರ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅನ್ಬೋದು. ನಿಮ್ಗೆ ಸಪ್ರೇಟಾಗಿ ಯಾವುದೇ ರೇಷೋ ಕೊಡಲಿ, ಎಕ್ಸ್ಪೆನ್ಸಸ್ ರೇಷೋ ಅಂತ ಬಂತಂದರೆ ನಿಮ್ಗೆ ಏನು ಮಾಡ್ಕೋಬೇಕಂದ್ರೆ ಎಕ್ಸ್ಪೆನ್ಸಸ್ಸಿಗೆ ಡಿವೈಡ್ ಬೈ ಸೇಲ್ಸನ್ನು ಮಾಡ್ಕೊಂಡು
800 ಮಾಡ್ಕೊಂಡ್ರೆ ಆ ಎಕ್ಸ್ಪೆನ್ಸಸ್ ರೇಷೋ ಬರುತ್ತೆ. ಇಂಟ್ರೆಸ್ಟಿಂಗ್ ಇದು. ನೆಕ್ಸ್ಟ್ 16th ಒಂದು ಬಂದುಬಿಟ್ಟು ಅರ್ನಿಂಗ್ ಪರ್ ಶೇರ್ ಹೋಲ್ಡರ್ಶಿಪ್. ಒಂದು ಶೇರ್ ಕಡೆಯಿಂದ ಅಮೌಂಟನ್ನು ನಾವು ರಿಟರ್ನ್ ಮಾಡ್ಕೊಳ್ಳೋದು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಂತ ಇರುತ್ತೆ. ಅರ್ನಿಂಗ್ ಪರ್ ಶೇರ್ ಕಡೆಯಿಂದ ನಾವು ಎಷ್ಟು ಅರ್ನ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಬೇಕಾದ್ರೆ ಈ ರೇಷೋ ತುಂಬ ಹೆಲ್ಪ್ ಆಗುತ್ತೆ. ಆ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಟೋಟಲ್ ಈಕ್ವಿಟಿ ಶೇರ್ಸ್. ನೆಟ್ ಪ್ರಾಫಿಟ್ ನಿಮ್ದು ಆಲ್ರೆಡಿ P&L ಅಕೌಂಟಲ್ಲಿ P&L ಅಕೌಂಟಲ್ಲಿ ಕೊಟ್ಟಿರ್ತಾರೆ. ಯಾಕಂದರೆ ನಿಮ್ಗೆ ಮೊದಲೇ ಹೇಳಿದೆ ನಾನು, ಕ್ವಶನ್ ನಿಮ್ಗೆ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಕೊಡ್ಬೋದು ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಕೊಡ್ಬೋದು. ನೆಟ್ ಪ್ರಾಫಿಟ್ ಅಂತ ಇದ್ದಿರುತ್ತೆ. ಹಾಗಾದರೆ ಈ ಟೋಟಲ್ ಈಕ್ವಿಟಿ ಶೇರ್ಸನ್ನು ನಾವು ಏನು ಮಾಡ್ಬೋದು ಅಂದರೆ, ನಿಮ್ಮದು ಕ್ವಶನ್ನಲ್ಲಿ ಶೇರ್ ಕ್ಯಾಪಿಟಲ್ ಅಂತ ಕೊಟ್ಟಿರ್ತಾರೆ. ಶೇರ್ ಕ್ಯಾಪಿಟಲ್ ₹1 lakh ಬ್ರ್ಯಾಕೆಟಲ್ಲಿ ಇಲ್ಲಿ 10 ಈಚ್ ಅಂತ ಕೊಟ್ಟಿದ್ರೆ, ಆ 1 lakh ಶೇರ್ ಕ್ಯಾಪಿಟಲನ್ನು ಈಚ್ ವ್ಯಾಲ್ಯೂಲೆ ಡಿವೈಡ್ ಮಾಡ್ಕೋಬೇಕು. ನಿಮಗೆ ಬರೋಂಥದ್ದೇ ಟೋಟಲ್ ಈಕ್ವಿಟಿ ಶೇರ್ಸ್ ಅಂತ ಬರುತ್ತೆ. ಆ ಟೋಟಲ್ ಈಕ್ವಿಟಿ ಶೇರ್ಸನ್ನು ಇಲ್ಲಿ ತಗೋಬೇಕು. ಅದರ ಡಿವೈಡ್ ಮಾಡಿದ್ರೆ ಬರೋ ಆನ್ಸರ್ ನಿಮ್ಮದು ಅರ್ನಿಂಗ್ ಪರ್ ಶೇರ್. ಏನು ಆನ್ಸರ್ ಬರುತ್ತೆ ಅದಕ್ಕೆ ಪರ್ ಶೇರ್ ಅಂತ ಹಚ್ಕೋಬೇಕು. ಈ ರೀತಿಯಾಗಿ ಸ್ಟೂಡೆಂಟ್ಸ್ ಟೋಟಲ್ 16 ರೇಷೋಸ್ಗಳನ್ನು ನೋಡ್ಬೋದು. ಇದು ಬಿಟ್ಟು ಇನ್ನೂ 2-3 ರೇಷೋಸ್ಗಳೇನಿವೆ, ಅದಕ್ಕಷ್ಟು ಕಾನ್ಸಂಟ್ರೇಟ್ ಇಲ್ಲ ಅಂದ್ರೂ ಭೀ ಏನು ಮಾಡೋಣ ಸ್ಟೂಡೆಂಟ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನು ಮಾಡೋಣ, ಒಂದು ಎಕ್ಸಾಂಪಲ್ ತೊಗೊಂಡು ಒಂದು ಕ್ವಶನನ್ನು ಎಕ್ಸಾಂಪಲ್ ತೊಗೊಂಡು ಈ ಟೋಟಲಿ 16 ರೇಷೋಸ್ಗಳನ್ನು ಕ್ಯಾಲ್ಕುಲೇಷನ್ ಮಾಡೋದನ್ನು ನೋಡೋಣ. ಅದೇ ಪ್ರಾಬ್ಲಮಲ್ಲಿ ಟೋಟಲಿ ಎಲ್ಲ ರೇಷೋಸ್ಗಳನ್ನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕಂತ ತೋರಿಸ್ತೀನಿ. ಈ ಚಾಪ್ಟರ್ ಫುಲ್ ನೋಡ್ಕೊಳ್ಳೋ ಬದಲು ಇದೊಂದು ವಿಡಿಯೋನ ನೋಡಿದ್ರೆ, ಇದೊಂದು ಕಾನ್ಸೆಪ್ಟ್ ನೋಡಿದ್ರೆ, ಮತ್ತು ಈ ರೇಷೋ ಅನಾಲಿಸಿಸ್ ರಿಲೇಟೆಡ್ ಇದ್ದರೆ ಏನು ವಿಡಿಯೋಸನ್ನು ನಾನು ಮಾಡಿದ್ದೀನಿ, ಇದೊಂದು ನೋಡಿದ್ರೆ ಎಕ್ಸಾಮಿಗೆ ಯಾವುದೇ ಟೈಪ್ ಕ್ವಶನ್ ಕೇಳಿದ್ರು ಆರಾಮ್ಸೆ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನು ಮಾಡೋಣ ಅಂದರೆ, ಈ ರೇಷೋ ಅನಾಲಿಸಿಸ್ ಚಾಪ್ಟರಲ್ಲಿ ಒಂದು ಪ್ರಾಬ್ಲಮನ್ನು ತೊಗೊಂಡು ಟೋಟಲಿ 16 ರೇಷೋವನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಅಲ್ಲಿ ತನಕ ಫುಲ್ ಖುಷಿಯಾಗಿರಿ, ಆರಾಮಾಗಿರಿ, ಆದಷ್ಟು ಹಾರ್ಡ್ ವರ್ಕ್ ಮಾಡ್ತಾಯಿರಿ, ಎಕ್ಸಾಮ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಸ್ಟಡಿ ಮಾಡಿ. ಧನ್ಯವಾದ.